ಶ್ರೀ ಅದಿತಿ ದೇವಿ ಆಗಮ ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಇವತ್ತು ಇರ್ತಕ್ಕಂಥ ಕ್ಷೇತ್ರ ಬಂದು ಹೊಸೂರು ಮಹಾಪ್ರತಂಗಿರ ಅನ್ನೋ ಒಂದು ಗ್ರಾಮದಲ್ಲಿ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿರ್ತಕ್ಕಂಥ ಮಹಾಪ್ರತಂಗಿರ ಅಂತ ಅಮ್ಮನವರ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು. ಈ ಸಾನ್ನಿಧ್ಯದಲ್ಲಿ ನಾವಿರ್ತಕ್ಕಂಥದ್ದು ಇಲ್ಲಿ ಯಾಕಾಗಿ ನಾವು ಅಲ್ಲಿ ಮಹಾಪ್ರತಂಗಿರವನ್ನು ಯಾವ ರೀತಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಅಂದರೆ, ರಾಹುಕೇತು ಬೃಹತ್ವಾಗಿರ್ತಕ್ಕಂಥ ರಾಹುಕೇತುವನ್ನು ವಿಗ್ರಹವನ್ನು ಮಾಡ್ತಕ್ಕಂಥದ್ದು ದಕ್ಷಿಣ ಏಷ್ಯಾದಲ್ಲೇ ಇರ್ತಕ್ಕಂಥ ಪ್ರಪ್ರಥಮ ಬಾರಿಗೆ ದೊಡ್ಡದಾಗಿರ್ತಕ್ಕಂಥ ದೇವಾಲಯ ಅಂತಂದರೆ ಮಹಾಪ್ರತಂಗಿರ ಜಗನ್ನಾಥ. ಇಲ್ಲಿ ಎಷ್ಟೋ ಜನಕ್ಕೆ ಸಂತಾನ ಇಲ್ಲದೆ ಇರ್ತಕ್ಕಂಥದ್ದು ಸಂತಾನ ಭಾಗಿಯಾಗಿದೆ. ಯಾರ್ಯಾರಿಗೆ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನೇ ಒಂದು ಗುಪ್ತ ಜನಾಂಗದಲ್ಲಿರ್ತಕ್ಕಂಥ ವೈರಸ್ ಆಗಿರಲಿ ಏನೇ ಆಗಿರಲಿ ಇಲ್ಲಿ ಬಂದು ಅಮ್ಮನವರ ಹತ್ರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗೂ ಅವ್ರಿಗೆಲ್ಲರಿಗೂ ಮೇಲಾಗಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳಿದೆ. ಯಾಕಂದರೆ ಉದಾಹರಣೆಗೆ ನಾನೇ ಇಲ್ಲಿ ಒಂದು 25 ವರ್ಷದಿಂದ ಸತತವಾಗಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾನು ಅಂದ್ಕೊಂಡಿದ್ದ ಕೆಲಸಗಳಿಗೆಲ್ಲ ಪರಿಹಾರ ಆಗಿದೆ. ಹಾಗಾಗಿ ತಾಯಿ ಜಗನ್ಮಾತೆ ಮಹಾಪ್ರತಂಗಿರ ದೇವಿ ಪ್ರತಿ ಪೌರ್ಣಮಿ ದಿನ ಮಧ್ಯಾಹ್ನ 2 ಗಂಟೆಗೆ ರಾಹುಕೇತು ದೋಷವನ್ನು ನಿವಾರಣೆ ಮಾಡ್ತಾರೆ. ಇಲ್ಲಿ ರಾಹುಕೇತು ಯಾರ್ಯಾರು ದೋಷ ಇದನ್ನು ನಿವಾರಣೆ ಆಗುತ್ತೆ. ಮತ್ತೆ ಆ ಸಾಯಂಕಾಲ ಪೌರ್ಣಮಿ ದಿನ ಸಾಯಂಕಾಲ 5 ಗಂಟೆ ಸುಮಾರಿಗೆ ಮಹಾಪ್ರತಂಗಿರ ಹೋಮ ಜರುಗುತ್ತೆ. ಆ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯಾವುದೇ ಶತ್ರುಗಳ ಬಾಧೆ ಇರ್ಬೋದು, ಪ್ರತಿಯೊಬ್ಬರಿಗೂ ಎನಿಮಿಗಳು ಇದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೂ ಶತ್ರುಗಳ ಕಾಟ ಇರ್ತಕ್ಕಂಥದ್ದು. ಆ ಕಾಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ತಾಯಿ ಜಗನ್ಮಾತೆ ಮಹಾಪ್ರತಂಗಿರ. ಇಲ್ಲಿ ಹೋಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ನೀವು ಈ ಹೋಮದಲ್ಲಿ ಕುಳಿತುಕೊಳ್ತಕ್ಕಂಥದ್ದು, ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು, ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ, ಖಂಡಿತವಾಗೂ ನಿಮಗೆಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಜಗನ್ಮಾತೆ ಹೊಸೂರು ಕರ್ನಾಟಕ ತಮಿಳುನಾಡು ಬಾರ್ಡರ್ ಇರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂಥ ಹೊಸೂರು ಎಂಬ ಗ್ರಾಮದಲ್ಲಿ ಸೆಕೆಂಡ್ ಶಿಪ್ಕಾಟ್ ಅಂತ ಒಂದು ಮಾರೇನಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಹಾಪ್ರತಂಗಿರ ದೇವಿ. ಈ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗೂ ನಿಮಗೆ ಮನಸ್ಸಿನ ಎಲ್ಲಾ ಕಾಮನೆಗಳನ್ನು ಈಡೇರಿಸ್ತಾಳೆ, ಶೀಘ್ರವಾಗಿ ಫಲವನ್ನು ಕೊಡ್ತಾಳೆ. ಕಂಕಣ ಬಲ ಇದ್ದರೆ ಕಂಕಣ ಬಲ, ಸಂತಾನ ಇದ್ದೇ ಇರತಕ್ಕಂಥ ಸಂತಾನ ಬಲ, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಯಾವುದೇ ಒಂದು ಸನ್ನಿಧಿಯಲ್ಲಿದ್ದರೂ ಕೂಡ ಇಲ್ಲಿ ವಿಶೇಷವಾಗಿ ಅವರಿಗೆ ಫಲವನ್ನು ಕೊಡ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಒಮ್ಮೆ ಈ ದೇವಾಲಯಕ್ಕೆ ಬಂದು ಭೇಟಿ ಕೊಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ.